ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇಂತಹ ಒಂದು ಶುಭ ಸಂದರ್ಭದಲ್ಲಿ ನರಸಿಂಹದೇವರ ದಿವ್ಯ ಪ್ರಾದುರ್ಭಾವದ ದಿನವಾದಂತಹ ಈ ದಿನದಂದು ಷೋಡಶಭಾವ ನರಸಿಂಹದೇವರ ಅಭಿಷೇಕಾದಿ ಕಾರ್ಯಕ್ರಮಗಳು ಸಂಪನ್ನಗೊಂಡಿವೆ. ನರಸಿಂಹದೇವರು ಯಾವುದಕ್ಕೋಸ್ಕರವಾಗಿ ಅವತಾರವನ್ನು ಮಾಡಿದ ಎಂಬುದಾಗಿ ಒಂದು 4 ಮಾತುಗಳನ್ನು ನಾವು ಚಿಂತನೆ ಮಾಡೋಣ. ತನ್ನ ಭಕ್ತನಾದಂತಹ ಭಾಗವತೋತ್ತಮರಾದಂತಹ ಪ್ರಹ್ಲಾದರಾಜರು ಭಗವಂತ ಅಸ್ತಿತ್ವವನ್ನ ಅಲ್ಲಗಳೆದಂತಹ ಅಂದು ಒಬ್ಬ ನಾಸ್ತಿಕರಾದಂತಹ ಹಿರಣ್ಯಕಶಿಪುವನ್ನ ಅವನ ವಾದವನ್ನ ಖಂಡಿಸೋದಕ್ಕೋಸ್ಕರವಾಗಿ ಭಗವಂತನ ಸಾರ್ವತ್ರಿಕತೆಯನ್ನ, ಹಾಗಾದ್ರೆ ಭಗವಂತ ಎಲ್ಲ ಕಡೆಯಲ್ಲಿಯೂ ಇದ್ದಾನೆ ಎಂಬುವ ತತ್ವವನ್ನ ಜಗತ್ತಿಗೆ ಸಾರಲೋಚಕವಾಗಿ ಆ ಪ್ರಹ್ಲಾದರಾಜರು ನರಸಿಂಹನನ್ನ ವಿಶೇಷವಾಗಿ ಪ್ರಾರ್ಥನೆ ಮಾಡಿದ್ದಾರೆ. ಪ್ರಹ್ಲಾದರಾಜರ ಪ್ರಾರ್ಥನೆಗೆ ಹೋಗೊಟ್ಟಂತಹ ನರಸಿಂಹದೇವರು, ಎಲ್ಲ ಕಡೆಯಲ್ಲಿಯೂ ವ್ಯಾಪ್ತನಾದಂತಹ ನರಸಿಂಹದೇವರು ಅತ್ಯಂತ ಅದ್ಭುತವಾದಂತಹ ರೂಪದಿಂದ ಹಿರಣ್ಯಕಶಿಪು ಸಮ್ಮುಖದಲ್ಲಿ ಅವನು ಪ್ರತ್ಯಕ್ಷಗೊಂಡಿದ್ದಾನೆ. ಭಗವಂತನನ್ನ ನಾವು ಹಣದಿಂದಲೋ ಬುದ್ಧಿಯಿಂದಲೋ ಮತ್ತೆ ನಮ್ಮ ಅಧಿಕಾರದಿಂದಲೋ ಭಗವಂತನನ್ನು ಒಲಿಸಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಮತ್ತಾವುದರಿಂದ ಭಗವಂತನನ್ನು ಒಲಿಸಿಕೊಳ್ಳಲಿಕ್ಕೆ ಸಾಧ್ಯ ಅಂತಂದ್ರೆ ಭಕ್ತಿಯಿಂದ ಮಾತ್ರ ಭಗವಂತನನ್ನ ನಾವು ಒಲಿಸಿಕೊಳ್ಳಲಿಕ್ಕೆ ಸಾಧ್ಯ. ನಾವು ಭಗವಂತನಿಗೆ ಹಣ ಕೊಡ್ತೇವೆ, ನೀವು ನನಗೆ ಪ್ರೀತನಾಗು ಅಂತ ಹೇಳಿದ್ರೆ ಸಂಪತ್ತಿನ ಅಭಿಮಾನಿ ದೇವತೆಯಾದಂತಹ ಲಕ್ಷ್ಮೀ ದೇವಿಗೆ ಸಂಪತ್ಪ್ರದನಾದಂತಹವನು ಭಗವಂತ. ಅಂತಹ ಜಗದೊಡೆಯನಾದಂತಹ ಭಗವಂತನಿಗೆ ನಾವು ಬೆಳ್ಳಿಯನ್ನು ಬಂಗಾರವನ್ನು ಕೊಟ್ಟು ನಾವು ತೃಪ್ತಿಪಡಿಸಲಿಕ್ಕೆ ಸಾಧ್ಯವ ಇಲ್ಲ. ಅಥವಾ ನಾವು ಗ್ರಾಮ ಭೂಮಿಗಳನ್ನು ನಾವು ಕೊಡ್ತೇವೆ ಅಂತಂದ್ರೆ ಇಡೀ ವಿಶ್ವವೇ ಭಗವಂತನ ಆವಾಸ ಯೋಗ್ಯವಾಗಿರ್ತಕ್ಕಂಥ ಅಂತಹ ಒಂದು ವಿಶ್ವದ ಒಡೆಯನಾಗಿರ್ತಕ್ಕಂಥ ಭಗವಂತನಿಗೆ ನಾವು ಗ್ರಾಮ ಭೂಮಿಗಳನ್ನು ಕೊಟ್ಟು ಅವನನ್ನ ಪ್ರಸನ್ನೀಕರಿಸಿಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಇಲ್ಲ ಸೌಂದರ್ಯದಿಂದ ಭಗವಂತನನ್ನ ನಾವು ಆಕರ್ಷಣೆ ಮಾಡ್ತೇವೆ ಅಂತಂದ್ರೆ ಜಗನ್ಮೋಹನನಾಗಿರ್ತಕ್ಕಂಥ ಭಗವಂತ ದೇವಾನುದೇವತೆಗಳು ಕೂಡ ಅವನ ಸೌಂದರ್ಯವನ್ನು ಕಂಡು ಆಶ್ಚರ್ಯಚಕಿತರಾಗಿ ಮೋಹಿತರಾಗುವಂತಹ ಸೌಂದರ್ಯ ಅವನಾಗಿದೆ. ಇಲ್ಲ ಅವನ ಒಂದು ನಮ್ಮ ಪರಾಕ್ರಮಕ್ಕೋಸ್ಕರವಾಗಿ ಭಗವಂತನನ್ನು ನಾವು ಒಲಿಸಿಕೊಳ್ತೇವೆ ಅಂತಂದ್ರೆ ಸಾಧ್ಯವೇ ಇಲ್ಲ. ಅದಕ್ಕೆ ಹೇಳ್ತಾರೆ, ರಾಜಾತಿರು ಇದರಸ್ಯ ಯಾದವಪತೇಹೇ ಉಗ್ರಸ್ಯ ಕಿಂಪೌರುಷ ಕುಬ್ಜಾಯ ಕಮನೀಯ ರೂಪಮಧಿಕಂ ಕಿಂತತ್ ಸುಧಾಮ್ನೋಧನಂ ಭಕ್ತ್ಯಾ ತುಷ್ಯತಿ ಕೇವಲಂ ಪರಮಯ ಭಕ್ತಿಪ್ರಿಯೋ ಅಧವಃ. ಭಗವಂತನನ್ನ ನಾವು ಯಾವುದೇ ಸಂಪತ್ತಿನಿಂದಲೋ ಯಾವುದೇ ಒಂದು ಸ್ಥಾನಮಾನಗಳಿಂದಲೋ ಯಾವುದರಿಂದಲೂ ಕೂಡ ಒಲಿಸಿಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಭಕ್ತಿಯಿಂದ ಮಾತ್ರ ಒಲಿಸಿಕೊಳ್ಳಲಿಕ್ಕೆ ಸಾಧ್ಯ ಅಂತ. ಇದನ್ನು ಮರೆತಂತಹ ಹಿರಣ್ಯಕಶಿಪು ಭಗವಂತನನ್ನ ಯುಕ್ತಿಯಿಂದ ನಾನು ಕಟ್ಟಬೇಕು, ನನ್ನ ಬುದ್ಧಿಶಕ್ತಿಯಿಂದ ಭಗವಂತನನ್ನು ಬಂಧಿಸಬೇಕು ಅಂತ ಹೊರಟಾಗ ಆ ಭಗವಂತ ಅವನ ಬುದ್ಧಿಶಕ್ತಿಯ ಬಂಧನಕ್ಕೆ ಒಳಗಾಗದೆ ಬುದ್ಧಿಶಕ್ತಿಗೂ ಅತೀತರಾಗಿರ್ತಕ್ಕಂಥ ತನ್ನ ಶಕ್ತಿಯನ್ನು ತೋರಿಸುವಂತವಾಗಿ ಭಗವಂತ ಸ್ತಂಭದಿಂದ ಒಡಮೂಡಿಕೊಂಡಿದ್ದಾನೆ. ಇದನ್ನ ಭಾಗವತ ಹೇಳ್ತಾ ಇದೆ, ಸತ್ಯಂ ವಿಧಾತುಂ ನಿಜವೃತ್ಯ ಭಾಷಿತಂ ವ್ಯಾಪ್ತಿಂಚ ಭೂತೇಶು ಅಖಿಲೇಶು ಚಾತ್ಮನಃ ಅದೃಶ್ಯತಾತ್ಯದ್ಭುತ ರೂಪ ಮುದ್ವಹನ್ ಸ್ತಂಭೇ ಸಭಾಯ ನಮೃಗಂ ನಮಾನುಷಂ ಅಂತ. ಭಗವಂತ ಸ್ತಂಭದಿಂದ, ಸಭಾ ಮಧ್ಯದಲ್ಲಿರತಕ್ಕಂತಹ ಸ್ತಂಭದಿಂದ ಅವನು ಪ್ರಾದುರ್ಭೂತನಾಗಿದ್ದಾನೆ. ಭಗವಂತನಿಗೆ ಬೇರೆ ಎಲ್ಲಿಂದಲೂ ಕೂಡ ಬರಲಿಕ್ಕೆ ಸಾಧ್ಯವಿರಲಿಲ್ಲ. ಒಂದು ಪುಷ್ಪಕ ವಿಮಾನದಿಂದ ಬರಬಹುದಿತ್ತು, ಅಥವಾ ತಾಯಿಯ ಗರ್ಭದಿಂದ ಬರಬಹುದಿತ್ತು, ಅಥವಾ ಮತ್ತೆಲ್ಲಿಂದೋ ರಥದಲ್ಲಿ ಓಡಿ ಬರಬಹುದಿತ್ತು. ಇದನ್ನೆಲ್ಲವನ್ನು ಕೂಡ ಬಿಟ್ಟು ಕಂಬದಿಂದ ಏಕೆ ಬಂದ ಭಗವಂತ ಅಂತಂದ್ರೆ ಹೇಳ್ತಾರೆ, ಈಗಾಗಲೇ ಸಮಯ ಬಹಳವಾಗಿದೆ, ಹೆಚ್ಚು ವಿಷಯವನ್ನು ಬೆಳೆಸದೆ ತನ್ನ ನಿಜವೃತ್ಯರಾದಂತಹ ಭಕ್ತರುಗಳು ಏನು ಆಡಿದ್ದಾರೆ ಅವರ ಮಾತನ್ನ ಸತ್ಯ ಮಾಡೋದಕ್ಕೋಸ್ಕರವಾಗಿ ಸರ್ವಶಕ್ತನಾಗಿರ್ತಕ್ಕಂತಹ ಸರ್ವಾಂತರ್ಯಾಮಿಯಾಗಿರ್ತಕ್ಕಂತಹ ಭಗವಂತ ಆ ಸ್ತಂಭದಿಂದ ಒಡಗೂಡಿ ಬಂದು ತನ್ನ ಭಕ್ತಾಗ್ರೇಸರನಾದಂತಹ ಪ್ರಹ್ಲಾದನನ್ನ ಆ ಅನುಗ್ರಹ ಮಾಡಿ ಪ್ರಹ್ಲಾದನ ಭಕ್ತಿಗೆ ಒಲಿದು ಅವನನ್ನ ರಕ್ಷಣೆ ಮಾಡಿರ್ತಕ್ಕಂತಹ ದಿನವೇ ಈ ನರಸಿಂಹ ಜಯಂತಿ ದಿನವಾಗಿದೆ. ಇಂತಹ ದಿನದಂದು ನಾವು ಕೂಡ ಹಿರಣ್ಯಕಶಿಪುವಿನಂತೆ ನಾವೆಲ್ಲರೂ ಕೂಡ ಇದ್ದೇವೆ. ದೇವರಿಲ್ಲ, ನಾನೇ ದೇವರು, ನನಗೆ ಅಷ್ಟು ದುಡ್ಡಿದೆ, ನಾವು ಇಷ್ಟು ದೊಡ್ಡ ಸ್ಥಾನಮಾನದಲ್ಲಿದ್ದೇವೆ, ಹೀಗೆ ಅಹಂಕಾರ ಮಮಕಾರಾದಿಗಳನ್ನು ನಾವು ಕೂಡ ಹಿರಣ್ಯಕಶಿಪುವಿನ ಪ್ರತಿರೂಪವಾಗಿ ನಾವು ಜಗತ್ತಿನಲ್ಲಿದ್ದೇವೆ. ನಮ್ಮಲ್ಲಿರ್ತಕ್ಕಂಥ ಅಹಂಕಾರ ಮಮಕಾರಾದಿಗಳು ಹೋಗ್ಬೇಕಾದ್ರೆ ಮತ್ತೆ ನರಸಿಂಹದೇವರ ಅವತಾರವಾಗಬೇಕಾಗಿದೆ. ಆದ್ರೆ ಮತ್ತೆ ನರಸಿಂಹದೇವರ ಅವತಾರ ನಮಗೆ ಈಗ ಅವಶ್ಯಕತೆ ಇಲ್ಲ. ಯಾಕೆ ಹೇಳಿದ್ರೆ ನಾಟಕಲು ತ್ರಿಯುಗ ಹೂತಿರನುದ್ಭುಭೂಚು ಬ್ರಹ್ಮಾಂಡಮಪ್ಯನವತಾರ ತಮನಾದಿವೆಚ್ಚು ಸರ್ವಜ್ಞವನ್ಯಮನ ವೇಕ್ಷ ಸಕಾರ್ಯ ವೀರ್ಯಂ ಎಂಬುದಾಗಿ ಹೇಳಿದಂತೆ ಭಗವಂತ ತ್ರಿಯುಗ ಹೂತಿ ಎಂಬುದಾಗಿ ಪ್ರಸಿದ್ಧನಾಗಿದ್ದಾನೆ. ನಮ್ಮ ಯುಗದಲ್ಲಿ
ನಮ್ಮ ಕಾಲದಲ್ಲಿ ಮತ್ತೆ ಭಗವಂತ ಹುಟ್ಟಿ ಬರುವಂತಹದ್ದು ಸಾಧ್ಯ ಇಲ್ಲ. ಆದ್ರಿಂದ ಭಗವದ್ ಭಕ್ತರಾದಂತಹ ವಾಯುದೇವರ ಅವತಾರಭೂತರಾದ ಶ್ರೀಮದ್ ಆಚಾರ್ಯರು ಅವತರಿಸಿ ಬಂದಿದ್ದಾರೆ. ಅವರ ವಿಶೇಷ ಸನ್ನಿಧಾನೋಪೇತರಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳವರು ಅವತರಿಸಿ ಬಂದಿದ್ದಾರೆ. ನಮ್ಮ ನಿಮ್ಮ ನಡುವೆ ಇದ್ದು ನಮ್ಮನ್ನು ಅನುಗ್ರಹಿಸಿ ನಮ್ಮಲ್ಲಿರುವಂತಹ ಅಹಂಕಾರ ಮಮಕಾರಾದಿಗಳು, ಸ್ವಾರ್ಥತೆ, ಇವುಗಳನ್ನೆಲ್ಲವನ್ನು ಅಸೂಯೆ ಮೊದಲಾದಂತಹ ಹಿರಣ್ಯಕಶಿಪುವಿನ ಪ್ರತಿರೂಪವಾದಂತಹ ಅವುಗಳನ್ನ ಬಡೆದೋಡಿಸಿ